ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, 3ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಅಂದರೆ SA2 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ 1ರಿಂದ 8ನೇ ತರಗತಿಯ ಎಲ್ಲ ವಿಷಯಗಳ ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಪರ್ಚೇಸ್ಗಳನ್ನು ಮಾಡ್ಬೋದು. ಸೊ ಕ್ವಶನ್ ಪೇಪರು, ಬ್ಲೂ ಪ್ರಿಂಟು, ಕೀ ಆನ್ಸರು, ಕ್ವಶನ್ ಪೇಪರ್ಗಳನ್ನು ಶಾಲೆ ಹೆಸರುಗಳನ್ನು ಹಾಕಿನೇ ಎಡಿಟ್ ಮಾಡಿನೇ ಶೇರ್ ಮಾಡೋದು. ನೋಡ್ಕೊಂಡು ಬರೋಣ. ಫಸ್ಟ್ ಕನ್ನಡದಲ್ಲಿ ಇದಕ್ಕಿಂತ ಮುಂಚೆ ನಾನು 4, 5, 6, 7, 8 ಈ 5 ಕ್ಲಾಸ್ನ ಕನ್ನಡ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದೀವಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಡ್ತೀನಿ, ಅದನ್ನು ಚೆಕ್ಔಟ್ ಮಾಡ್ಬೋದು. ಸೊ ಫಸ್ಟ್ ವಿನ್ಯಾಸ ನೋಡಿ. ಅರಿವಿಗೆ 16 ಅಂಕ, ಗ್ರಹಿಕೆಗೆ 17, ಅಭಿವ್ಯಕ್ತಿಗೆ 4, ಪ್ರಶಂಸೆಗೆ 3, ಒಟ್ಟು 40 ಅಂಕ. ಪ್ರಶ್ನವಾರದಲ್ಲಿ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 20 ಅಂಕ, ಕಿರು ಉತ್ತರ 14 ಅಂಕ, ದೀರ್ಘ ಉತ್ತರ 6 ಅಂಕ, ಒಟ್ಟು 40 ಅಂಕ. ಕಠಿಣತೆ ಮಟ್ಟ ನೋಡೋದಾದರೆ ಸುಲಭ 20 ಅಂಕ, ಸಾಧಾರಣ 4 ಅಂಕ, ಕಠಿಣ 6 ಅಂಕ, ಒಟ್ಟು 40 ಅಂಕ. ಇನ್ನು ಪಾಠವಾರ ಅಂಕ ಹಂಚಿಕೆ ಇದೆ. ಇದು 60% ಸಿಲೆಬಸ್ ಮೇಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇಟ್ ಮೀನ್ಸು 9ರಿಂದ 16ರವರೆಗೆ. ಸೊ ಇಷ್ಟೆಲ್ಲ ಏನಿದೆ ಅಂದರೆ ಇದು ಸೆಕೆಂಡ್ ಸೆಮ್ ಸಿಲೆಬಸ್ನಲ್ಲಿದೆ. ಸೊ ಫಸ್ಟ್ 2 ಲೆಸನ್ಸ್ ಅಂದರೆ ಒಟ್ಟಾರೆ 16 ಪಾಠಗಳಲ್ಲಿ ನಾವೇನು ಮಾಡಿದ್ದೀವಿ 60% ಅಂತಂದರೆ ಇಷ್ಟು ನಮಗೆ ಲೆಸನ್ ಸಿಗ್ತದೆ. ಓಕೆನಾ. ಇಲ್ಲಿ ಪ್ರಶ್ನೆ ಮತ್ತು ಅಂಕಗಳನ್ನ ತೆಗೆದುಕೊಂಡಿವಿ. 29 ಪ್ರಶ್ನೆ 40 ಅಂಕ. ಸೊ ಫಸ್ಟ್ 20 ಪ್ರಶ್ನೆನ 1 ಅಂಕಕ್ಕೆ ಇಟ್ಟಿರ್ತಕ್ಕಂಥದ್ದು. ಓಕೆನಾ. ಪ್ರಶ್ನೆ ಪತ್ರಿಕೆಯನ್ನು ಏನೂ ಬೇಡ. ಸೊ ಡೈರೆಕ್ಟಾಗಿ ಕೀ ಆನ್ಸರ್ ಪುಟಕ್ಕೇ ಬರ್ತೀನಿ. 3ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026 ಮಾದರಿ ಉತ್ತರಗಳು. ಪ್ರಥಮ ಭಾಷೆ ಕನ್ನಡ 40 ಅಂಕ, 120 ನಿಮಿಷ. ಕೆಲವು ಕಡೆ 90 ನಿಮಿಷನೂ ಕೂಡ ಕೊಡ್ತಾರೆ. ಬಟ್ ಮ್ಯಾಕ್ಸಿಮಮ್ ಮಕ್ಕಳ ತರಗತಿ ಸಾಮರ್ಥ್ಯ ಭೌತಿಕ ಕ್ಷಮತೆಗಳನ್ನು ನೋಡಿದರೆ 2 ಅಂಕ ಸೂಕ್ತ ಇದೆ. ಫಸ್ಟ್ 8 ಬಹು ಆಯ್ಕೆ ಪ್ರಶ್ನೆ ಕೊಟ್ಟಿತ್ತು. ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕಿತ್ತು. ಭಾರತದ ದೇಶದ ಪ್ರಥಮ ಪ್ರಧಾನಿ ಅಂತ ಕೇಳಿದ್ದಾರೆ. ಆಪ್ಷನ್ ಇ ಜವಾಹರ್ಲಾಲ್ ನೆಹರು. ಪ್ರಶ್ನೆ 2 ಹಬ್ಬ ಬಂತು ಡ್ಯಾಶ್ ಹಬ್ಬ ಅಂತ ಇತ್ತು. ಆಪ್ಷನ್ ಇ ಸಂಕ್ರಾಂತಿ. ಮುಂದೆ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಹಿಂದಿ. ಎಲ್ಲ ಪ್ರಶ್ನೆಗಳನ್ನು LBದಿಂದಲೇ ಬಳಕೆ ಮಾಡಿದ್ದೀವಿ. LB ಬಿಟ್ಟು ಬೇರೆ ಯಾವುದೇ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ಸೆಟ್ ಮಾಡಿಲ್ಲ. ಇನ್ನು ಅಡವಿ ಪದದ ಸಮಾನಾರ್ಥಕ ಪದ ಅಂತ ಕೇಳಿದ್ದಾರೆ. ಆಪ್ಷನ್ ಇ ಕಾಡು ಬರ್ತದೆ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ಕೇಳಿದರು. ಆಪ್ಷನ್ ಅ ವಿಷ್ಣುವರ್ಧನ. ತೊಳೆ ಪದದ ಪ್ರಾಸಪದ ಕೇಳಿದರು. ಆಪ್ಷನ್ ಇ ಹೊಳೆ. ಇದೊಂದು ಹೊರಾಂಗಣ ಆಟವಾಗಿದೆ ಅಂತ ಕೇಳಿದ್ದಾರೆ. ಚಿನ್ನಿದಾಂಡು. ಗಂಗೆ ಹರಿಯುವ ರಭಸವನ್ನು ತಡೆದವರು ಅಂತ ಕೇಳಿದರು. ಆಪ್ಷನ್ ಇ ಶಿವ ಈಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರೆದಿದ್ದಾರೆ. ಅ ಪಟ್ಟಿ ಬ ಪಟ್ಟಿ ಇದೆ. ಗಂಗೆ ನದಿ, ಕಣ್ಣು ನಯನ, ರವಿವಾರ ಭಾನುವಾರ, ಧರೆ ಭೂಮಿ, ಗವಾಯಿ ಹಾಡುಗಾರ ಅಂತ ಹೊಂದಿಸಿ ಬರೀಬೇಕಿತ್ತು. 1 ಮಾರ್ಕರ್ ಕ್ವಶನ್. ಪ್ರಶ್ನೆ 14. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಅಂತ ಕೇಳಿದರು. ಮಕ್ಕಳು ಮಾವಿನ ಹಣ್ಣನ್ನು ನೋಡಿ ತೋಪನ್ನು ಪ್ರವೇಶ ಮಾಡ್ತಾರೆ. ಸಂಕ್ರಾಂತಿ ಪದ್ಯವನ್ನು ಬರೆದವರು ಯಾರು. ಸಂಕ್ರಾಂತಿ ಪದ್ಯಪಾಠ ಬರೆದವರು ಕವಿ HS ವೆಂಕಟೇಶಮೂರ್ತಿ. ಊರಿಗೆ ಯಾವುದರ ಸಂಭ್ರಮ ನಡೆಯುತ್ತಿತ್ತು. ಊರಿಗೆ ಊರ ಜಾತ್ರೆಯ ಸಂಭ್ರಮ ನಡೆಯುತ್ತಿತ್ತು. ಪುಟ್ಟರಾಜರು ಎಲ್ಲಿ ಜನಿಸಿದರು. ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು. ಇನ್ನು ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು. ಕಾಡಿನ ರಾಜ ಸಿಂಹಕ್ಕೆ ಕಾಯಿಲೆ ಆಯಿತು. ಯಾವುದಾದರೊಂದು ಒಳಾಂಗಣ ಆಟದ ಹೆಸರು ಬರೆಯಿರಿ. ಚೌಕಬಾರ್, ಕೇರಂ ಮತ್ತು ಚೆಸ್. ರಥವನ್ನು ಯಾರು ಎಳೆಯುತ್ತಿದ್ದರು ಅಂತ ಕೇಳಿದರೆ ರಥವನ್ನು ಭಕ್ತರು ಎಳೆಯುತ್ತಿದ್ದರು ಅಂತ. ಸೊ ಇಷ್ಟು 20 ಪ್ರಶ್ನೆಗಳನ್ನು ನಾವು 1 ಅಂಕಕ್ಕೆ ಇಟ್ಟಿರೋದು. ಮುಂದಿನ 7 ಪ್ರಶ್ನೆ 2 ಅಂಕದ ಪ್ರಶ್ನೆಗಳಿದ್ದಾವೆ. 14 ಅಂಕ ಅಲ್ಲಿಂದ ಇಟ್ಟಿರ್ತಕ್ಕಂಥದ್ದು. ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ. ಉತ್ತರ ಸೂಚನೆಗಳನ್ನು ಕೊಡಲು, ಅಗತ್ಯ ಮಾಹಿತಿಗಳನ್ನು ಒದಗಿಸಲು ಸೂಚನಾ ಫಲಕಗಳನ್ನು ಹಾಕಿರ್ತಾರೆ. 22 ನೀವು ನೋಡಿರುವ ಜಾತ್ರೆಯ ಸನ್ನಿವೇಶ ಕುರಿತು ಬರೆಯಿರಿ. ನಮ್ಮ ಊರಿನಲ್ಲಿ ಗ್ರಾಮ ದೇವತೆಯ ಜಾತ್ರೆ ನಡೆಯುತ್ತದೆ. ಅಲ್ಲಿ ಅನೇಕ ಜನರು ದೇವರ ದರ್ಶನವನ್ನು ಪಡೆಯುತ್ತಾರೆ. ವಿವಿಧ ಅಂಗಡಿಗಳು ಬಂದಿರುತ್ತವೆ. ಸೊ ಜಾತ್ರೆಯ ಸಮಯದಲ್ಲಿ ನಮಗೆ ಸಾಕಷ್ಟು ಮನೋರಂಜನೆ ಸಿಗ್ತದೆ. ಸೊ ಜಾತ್ರೆ ಜನರಲ್ಲಿ ಏಕತೆ, ಒಗ್ಗಟ್ಟು, ಸಹೋದರತೆಯ ಭಾವನೆಯನ್ನು ಮೂಡಿಸ್ತದೆ ಅಂತಕ್ಕಂಥದ್ದನ್ನು ಕೂಡ ನೀವು ಬರೆದ್ರೆ ಉತ್ತರ ಸರಿ ಬರ್ತದೆ. 23ಕ್ಕೆ ಬರ್ತೀನಿ. ಪುಸ್ತಕದ ಕುರಿತು 2 ವಾಕ್ಯಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇತ್ತು. ಸೊ ಉತ್ತರ ಏನು ಬರಿಬೋದು. ಪುಸ್ತಕಗಳು ಎಂದರೆ ನನಗೆ ಪಂಚಪ್ರಾಣ. ನಾನು ದಿನಾಲು ಪುಸ್ತಕಗಳನ್ನು ಓದುತ್ತೇನೆ. ಪುಸ್ತಕ ಓದುವುದು ನನ್ನ ರೂಢಿಯಾಗಿದೆ. ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಮಕ್ಕಳ ಪುಸ್ತಕಗಳು, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹೀಗೆ ಹಲವು ಪುಸ್ತಕಗಳು ಲಭ್ಯವಿದ್ದಾವೆ ಅನ್ನೋದನ್ನು ಕೂಡ ಮಕ್ಕಳು ಬರಿಬೋದು. ಇನ್ನು ನಿಮ್ಮ ಊರಿನಲ್ಲಿ ಆಡೋ ಆಟಗಳ ಹೆಸರನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನಮ್ಮ ಊರಿನಲ್ಲಿ ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್, ಖೋ ಖೋ ಮುಂತಾದ ಆಟಗಳನ್ನು ಆಡುತ್ತಾರೆ ಅಂತ ಇತ್ತು.
ಇನ್ನು 25ರಲ್ಲಿ ನಾನಾರ್ಥಗಳನ್ನು ಬರಲಿಕ್ಕೆ ಕೇಳಿದ್ರು ಮುನಿ ಅಂತ ಇದೆ. ಸೊ ಮುನಿ ಇದರ ನಾನಾರ್ಥ ಋಷಿ ಮತ್ತು ಕೋಪ. ತರು ಅಂತ ಇದೆ. ಸೊ ತರುದ ನಾನಾರ್ಥ ಚಿಗುರು ಅಥವಾ ಎಳೆಯುವುದು ಅಂತ ಬರ್ತದೆ. ಇನ್ನು ಯಾರು ಯಾರಿಗೆ ಹೇಳಿದ್ರಂತ ಇದೆ, ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಅಂತ ಇತ್ತು. ಇದು ಭಗೀರಥ ಅಂತಕ್ಕಂಥ ಪಾಠದ ವಾಕ್ಯದಿಂದ ತೆಗೆದುಕೊಂಡಿದ್ರು. ಓಕೆನಾ. ಸೊ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸ್ತೇನೆ ಅಂತಕ್ಕದ್ದನ್ನು ಶಿವ ಹೇಳ್ತಾನೆ. ಸೊ ಯಾರಿಗೆ? ಭಗೀರಥನಿಗೆ ಹೇಳ್ತಾನೆ. ಇನ್ನು 27ರಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದೀವಿ. ಸೊ ಅದನ್ನು ಓದಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಬರೀಬೇಕು. ಮಕ್ಕಳ ಸಾಹಿತಿ ಫಗು ಸಿದ್ದಾಪುರ ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಗುರುಪಾದಪ್ಪ, ತಾಯಿ ಯಮುನಾಬಾಯಿ. ಇವರ ಮಕ್ಕಳ ಸಾಹಿತ್ಯವನ್ನು ಹೆಚ್ಚಾಗಿ ರಚನೆ ಮಾಡಿದ್ದಾರೆ. ಮಕ್ಕಳಿಗಾಗಿ ಯಾವು ರಾಣಿ, ವಿಜಯಪುರದಾನೆ, ಕರಡಿ ಹೇಳಿದ ಕತೆ, ಬಂಗಾರದ ಬಳೆ, ಅನೇಕ ಕಥೆಗಳನ್ನು ಪ್ರಕಟಿಸಿದ್ದಾರೆ ಅಂತ ಇತ್ತು. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ರೆ ಅಂದ್ರೆ ಫಗು ಸಿದ್ದಾಪುರ ಅವರು ಎಲ್ಲಿ ಜನಿಸಿದ್ರು ಅಂತ ಕೇಳಿದ್ದಾರೆ. ಸೊ ಫಗು ಸಿದ್ದಾಪುರ ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇನ್ನು ಫಗು ಸಿದ್ದಾಪುರ ಅವರ ತಂದೆ ತಾಯಿ ಹೆಸರೇನು? ಸೊ ಫಗು ಸಿದ್ದಾಪುರ ಅವರ ತಂದೆ ಹೆಸರು ಗುರುಪಾದಪ್ಪ, ತಾಯಿ ಯಮುನಾಬಾಯಿ ಅಂತ ಬರಿಬೇಕು. ಇನ್ನು 3 ಅಂಕದಲ್ಲಿ ನಾವೇನು ಕೊಟ್ಟಿರ್ತಕ್ಕಂಥ ಪದ್ಯ ಭಾಗವನ್ನು ಪೂರ್ಣ ಮಾಡಲಿಕ್ಕೆ ಪ್ರಶ್ನೆ ಇತ್ತು. ಸೊ ಅಲ್ಲಿ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ, ಅನ್ನವು ಸೇರದ ನೀರೂ ಸೇರದು ರಾಜನಿಗಾಯಿತು ಬಹಳ ವ್ಯತೆ ಅಂತ ಇತ್ತು. ಇನ್ನೊಂದು ಪ್ರಶ್ನೆ ಕೇಳಿತು 3 ಅಂಕಕ್ಕೆ, ಬೇಲೂರಿನ ಚೆನ್ನಕೇಶವ ದೇವಾಲಯ ಕುರಿತು ನಿಮ್ಮದೇ ಮಾತುಗಳಲ್ಲಿ ವರ್ಣನೆಯನ್ನು ಮಾಡಿ ಅಂತ ಇತ್ತು. ಸೊ ಬೇಲೂರಿನಲ್ಲಿರುವ ಚೆನ್ನಕೇಶವ ದೇವಾಲಯ ನಕ್ಷತ್ರಾಕಾರದ ಜಗುಲಿಯ ಮೇಲೆ ರಚನೆಯಾಗಿದೆ. ಪೂರ್ಣ ಕಲ್ಲಿನಿಂದಲೇ ನಿರ್ಮಾಣ ಆಗಿದೆ. ದೇವಾಲಯದ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ ಅಂತ ಇತ್ತು. ಸೊ ಇದೇ ಪ್ರಶ್ನೆ ಪತ್ರಿಕೆ ನಾವೇನು ಮಾಡಿದ್ದೀವಿ, ವಿಶ್ಲೇಷಣೆ ಕೂಡ ಹಾಕಿದ್ದೀವಿ. ಎಸ್ ಅಂದರೆ ಇಲ್ಲಿ ಪ್ರಶ್ನೆಗಳಿದ್ದಾವೆ, ಸಂಖ್ಯೆಗಳು, ಯಾವ ಘಟಕ, ಉದ್ದಿಷ್ಟ ಏನು, ನಿರ್ದಿಷ್ಟ ಏನು, ಅಂಕ ಏನು, ಪ್ರಶ್ನೆ ವಿಧ, ಕ್ಲಿಷ್ಟತೆಯ ಮಟ್ಟ, ಉತ್ತರಿಸಲು ಬಳಸ್ತಕ್ಕಂಥ ಗರಿಷ್ಠ ಸಮಯ. ಫಸ್ಟ್ ಪ್ರಶ್ನೆ ಇತ್ತು ಪ್ರಾಮಾಣಿಕ ಬಾಲಕ ಪಾಠದಿಂದ, ಅದರ ಉದ್ದಿಷ್ಟ ಅರಿವು, ನಿರ್ದಿಷ್ಟ ಗುರುತಿಸೋದು, ಅಂಕ 1. ಪ್ರಶ್ನೆ ವಿಧ ಬಹು ಆಯ್ಕೆ, ಕ್ಲಿಷ್ಟತೆ ಮಟ್ಟ ಸರಳ, ಉತ್ತರಿಸಲು ಗರಿಷ್ಠ ನಿಮಿಷ 3 ನಿಮಿಷ ಅಂತಿತ್ತು. ಇಷ್ಟು 29 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ನಿಮಗೆ ಕೊಟ್ಟಿದ್ದೀವಿ. ಓಕೆನಾ. ಇನ್ನು ಅಂಕ ಹಂಚಿಕೆಗಳನ್ನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನೀವುಗಳು ಕೂಡ ಶಿಕ್ಷಕರು ಪ್ರಿಪೇರ್ಗಳನ್ನು ಮಾಡ್ಕೊಳ್ಬೋದು ಅಥವಾ ಇದನ್ನು ಬಳಸ್ಲೂಬೋದು, ಅಭ್ಯಂತರ ಇಲ್ಲ. ಬಟ್ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಪ್ರಾಮಾಣಿಕ ಬಾಲಕದಿಂದ 2 ಪ್ರಶ್ನೆ 2 ಅಂಕ, ಸಂಕ್ರಾಂತಿದಿಂದ 2 ಪ್ರಶ್ನೆ 2 ಅಂಕ, ಭಗೀರಥದಿಂದ 4 ಪ್ರಶ್ನೆ 6 ಅಂಕ, ಮೃಗಾಲಯದಲ್ಲಿ 1 ದಿನದಿಂದ 2 ಪ್ರಶ್ನೆ 3 ಅಂಕ, ಜಾತ್ರೆ 3 ಪ್ರಶ್ನೆ 4 ಅಂಕ, ಅನಾರೋಗ್ಯದ ಸಿಂಹ 3 ಪ್ರಶ್ನೆ 5 ಅಂಕ, ಹೊಯ್ಸಳ 2 ಪ್ರಶ್ನೆ 4 ಅಂಕ, ರಾಜನ ಸುಪ್ರಭಾತ 4 ಪ್ರಶ್ನೆ 5 ಅಂಕ, ಆಡೋನ ಬಾ 3 ಪ್ರಶ್ನೆ 4 ಅಂಕ, ನೆಕ್ಸ್ಟ್ ಮುಳುಗದ ಸೂರ್ಯ 4 ಪ್ರಶ್ನೆ 5 ಅಂಕ, 29 ಪ್ರಶ್ನೆ 40 ಅಂಕ. ಏಕೆ 29 ಅಂದರೆ ಹೇಳಿದ್ದೀನಿ, 1ರಿಂದ 20 ಎಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, 1 ಅಂಕಕ್ಕೆ ಸೀಮಿತವನ್ನು ಮಾಡಿದ್ದೀವಿ, 1ರಿಂದ 5ನೇ ತರಗತಿಗೆ. ಸೊ ಅದು ಸೈಕಾಲಜಿಕಲು ಇದೆ ಮತ್ತು DSRT ಆರ್ಡರ್ ಸಹಿತ ಇದೆ. ಇಷ್ಟು ಕನ್ನಡ ಕ್ವಶನ್ ಪೇಪರ್ ಇತ್ತು. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು, PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಪರ್ಚೇಸ್ ಮಾಡ್ಬೋದು. ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.